ಒಂದಾನೊಂದು ಕಾಲದಲ್ಲಿ ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ನಡುವೆ ಇರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ಟಿಮ್ಮಿ ಎಂಬ ಸಹೃದಯ ಯುವಕ ವಾಸಿಸುತ್ತಿದ್ದನು. ಪ್ರಾಣಿಗಳು ಮತ್ತು ಪ್ರಕೃತಿಯೊಂದಿಗೆ ಟಿಮ್ಮಿಗೆ ವಿಶೇಷ ಸಂಪರ್ಕವಿತ್ತು. ಅವರ ಭೇಟಿಗೆ ನೆಚ್ಚಿನ ಸ್ಥಳವೆಂದರೆ ಚಿನ್ನದ ಹೊಳಪಿನಿಂದ ಮಿನುಗುವ ಮಂತ್ರಿಸಿದ ಮ್ಯಾಜಿಕ್ ಪಾಂಡ್. ಒಂದು ಬಿಸಿಲಿನ ದಿನ ಟಿಮ್ಮಿ ಕೊಳದ ಬಳಿ ಅಡ್ಡಾಡುತ್ತಿದ್ದಾಗ ಅವನು ಒಂದು ವಿಚಿತ್ರ ದೃಶ್ಯವನ್ನು ಗಮನಿಸಿದನು. ಮಿನುಗುವ ಚಿನ್ನದ ಬಾತುಕೋಳಿಯು ಆಕರ್ಷಕವಾಗಿ ನೀರಿನ ಮೇಲೆ ಜಾರುತ್ತಿತ್ತು. ಬಾತುಕೋಳಿ ಮಾಂತ್ರಿಕ ಸೆಳವು ಹೊಂದಿತ್ತು ಮತ್ತು ಅದರ ಗರಿಗಳು ಅಮೂಲ್ಯವಾದ ಚಿನ್ನದಂತೆ ಮಿಂಚಿದವು. ಟಿಮ್ಮಿ ಈ ಭವ್ಯವಾದ ಪ್ರಾಣಿಯಿಂದ ವಶಪಡಿಸಿಕೊಂಡರು ಮತ್ತು ಎಚ್ಚರಿಕೆಯಿಂದ ಅದನ್ನು ಸಮೀಪಿಸಲು ನಿರ್ಧರಿಸಿದರು. ಅವನಿಗೆ ಆಶ್ಚರ್ಯವಾಗುವಂತೆ ಚಿನ್ನದ ಬಾತುಕೋಳಿ ಮಾತನಾಡಿತು. ಶುಭಾಶಯಗಳು ಟಿಮ್ಮಿ. ನಾನು ಗೋಲ್ಡಿ, ಮ್ಯಾಜಿಕ್ ಪಾಂಡ್ನ ಕಾವಲುಗಾರ. ನಿಮ್ಮಂತಹ ಕರುಣಾಮಯಿ ಆತ್ಮವು ರಹಸ್ಯವನ್ನು ಹಂಚಿಕೊಳ್ಳಲು ನಾನು ಕಾಯುತ್ತಿದ್ದೇನೆ. ನಿಸ್ವಾರ್ಥ ಕ್ರಿಯೆಯ ಮೂಲಕ ತಮ್ಮ ದಯೆಯನ್ನು ಸಾಬೀತುಪಡಿಸುವ ಯಾರಿಗಾದರೂ ಒಂದೇ ಆಸೆಯನ್ನು ನೀಡುವ ಶಕ್ತಿಯನ್ನು ಕೊಳವು ಹೊಂದಿದೆ ಎಂದು ಗೋಲ್ಡಿ ವಿವರಿಸಿದಾಗ ಕುತೂಹಲದಿಂದ ಟಿಮ್ಮಿ ಗಮನವಿಟ್ಟು ಆಲಿಸಿದರು. ಆದಾಗ್ಯೂ ಮ್ಯಾಜಿಕ್ಗೆ ಶುದ್ಧ ಹೃದಯದ ಟೋಕನ್ ಅಗತ್ಯವಿದೆ. ಮಾಂತ್ರಿಕ ಬಾತುಕೋಳಿಯಿಂದ ಚಿನ್ನದ ಗರಿ. ಒಂದು ಬದಲಾವಣೆಯನ್ನು ಮಾಡಲು ಉತ್ಸುಕನಾಗಿದ್ದ ಟಿಮ್ಮಿ ದಯೆಯ ಕಾರ್ಯಗಳನ್ನು ಮಾಡಲು ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ತನ್ನ ನೆರೆಹೊರೆಯವರಿಗೆ ಮನೆಗೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು, ಮರಗಳನ್ನು ನೆಟ್ಟನು ಮತ್ತು ಅಗತ್ಯವಿರುವವರೊಂದಿಗೆ ತನ್ನ ಊಟವನ್ನು ಸಹ ಹಂಚಿಕೊಂಡನು. ಟಿಮ್ಮಿ ತನ್ನ ಪರಹಿತಚಿಂತನೆಯ ಕಾರ್ಯಗಳನ್ನು ಮುಂದುವರೆಸಿದಾಗ ಚಿನ್ನದ ಬಾತುಕೋಳಿಯು ಅವನ ಕಾರ್ಯಗಳ ಪ್ರಾಮಾಣಿಕತೆಯಿಂದ ಸಂತೋಷಪಟ್ಟು ಅವನನ್ನು ವೀಕ್ಷಿಸಿತು. ಒಂದು ದಿನ ವಯಸ್ಸಾದ ಮಹಿಳೆಯೊಬ್ಬರಿಗೆ ದಿನಸಿ ಸಾಮಾನುಗಳನ್ನು ಸಾಗಿಸಲು ಟಿಮ್ಮಿ ಸಹಾಯ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬಿರುಗಾಳಿ ಸ್ಫೋಟಿಸಿತು. ಮಳೆ ಸುರಿದು ಗುಡುಗು ಸಿಡಿಲು ಪ್ರವಾಹ ಉಂಟಾಗಿ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ ಸಿಲುಕಿಕೊಂಡರು. ಹಿಂಜರಿಕೆಯಿಲ್ಲದೆ ಟಿಮ್ಮಿ ತನ್ನ ನೆರೆಹೊರೆಯವರಿಗೆ ಸಹಾಯ ಮಾಡಲು ಧಾವಿಸಿದರು. ಅವರು ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಿಸಲು ತಮ್ಮ ಶಕ್ತಿಯನ್ನು ಬಳಸಿದರು, ಎಲ್ಲರಿಗೂ ಸುರಕ್ಷತೆಗೆ ಮಾರ್ಗದರ್ಶನ ನೀಡಿದರು. ಗೊಂದಲದ ನಡುವೆ ಗೋಲ್ಡಿ ಟಿಮ್ಮಿಯ ಬಳಿಗೆ ಬಂದು, ನಿಮ್ಮ ದಯೆಯು ಅನೇಕರ ಹೃದಯವನ್ನು ಮುಟ್ಟಿದೆ ಟಿಮ್ಮಿ, ಈಗ ನನ್ನ ಚಿನ್ನದ ಗರಿಗಳಲ್ಲಿ ಒಂದನ್ನು ಕಿತ್ತು ನಿಮ್ಮ ಹಾರೈಕೆಯನ್ನು ಮಾಡು. ಆದರೆ ಟಿಮ್ಮಿ ಹಿಂಜರಿದರು. ತನಗಾಗಿ ಏನಾದರೂ ಹಾರೈಸುವ ಬದಲು ತನ್ನ ಇಡೀ ಗ್ರಾಮದ ಒಳಿತಿಗಾಗಿ ಹಾರೈಸಿದರು. ಮ್ಯಾಜಿಕ್ ಕೊಳವು ನಮ್ಮ ಗ್ರಾಮವನ್ನು ಹಾನಿಯಿಂದ ರಕ್ಷಿಸಲು ಮತ್ತು ಎಲ್ಲರಿಗೂ ಸಮೃದ್ಧಿಯನ್ನು ತರಲು ನಾನು ಬಯಸುತ್ತೇನೆ ಎಂದು ಅವರು ನಿಸ್ವಾರ್ಥವಾಗಿ ಘೋಷಿಸಿದರು. ಹಾರೈಕೆ ಮಾಡಿದ ಕೂಡಲೇ ಚಂಡಮಾರುತವು ನಿಂತು ಹೋಯಿತು ಮತ್ತು ಪ್ರವಾಹವು ಕಡಿಮೆಯಾಯಿತು. ಗ್ರಾಮವು ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ಗ್ರಾಮಸ್ಥರಲ್ಲಿ ಏಕತೆ ಮತ್ತು ದಯೆಯ ಹೊಸ ಭಾವನೆ ಹರಡಿತು. ಒಮ್ಮೆ ಮೋಡಿಮಾಡಲ್ಪಟ್ಟ ಮ್ಯಾಜಿಕ್ ಪಾಂಡ್ ಈಗ ಚಿನ್ನದ ಬಾತುಕೋಳಿಯ ಪ್ರತಿಬಿಂಬವನ್ನು ಹೊಂದಿದೆ. ಇದು ಸಮುದಾಯದ ಹಂಚಿಕೆಯ ಮೌಲ್ಯಗಳ ಸಂಕೇತವಾಗಿದೆ. ಟಿಮ್ಮಿಯ ನಿಸ್ವಾರ್ಥ ಆಶಯವು ಗ್ರಾಮವನ್ನು ಉಳಿಸಿದ್ದು ಮಾತ್ರವಲ್ಲದೆ ಚಿನ್ನದ ಬಾತುಕೋಳಿಯನ್ನು ಮಾಂತ್ರಿಕ ಕೊಳ ಮತ್ತು ಅದರ ಜನರನ್ನು ನೋಡಿಕೊಳ್ಳುವ ರಕ್ಷಕ ಮನೋಭಾವವಾಗಿ ಮಾರ್ಪಡಿಸಿತು. ಆ ದಿನದಿಂದ ಗ್ರಾಮವು ಸಹಾನುಭೂತಿಯಿಂದ ಅಭಿವೃದ್ಧಿ ಹೊಂದಿತು ಮತ್ತು ಟಿಮ್ಮಿ ಮತ್ತು ಗೋಲ್ಡನ್ ಡಕ್ ಕಥೆಯು ಪೀಳಿಗೆಯಿಂದ ಪೀಳಿಗೆಗೆ ರವಾನೆಯಾದ ಒಂದು ಪಾಲಿಸಬೇಕಾದ ಕಥೆಯಾಗಿದೆ. ಆದ್ದರಿಂದ ದಯೆಯ ಮಾಂತ್ರಿಕತೆ ಮತ್ತು ಪ್ರಕೃತಿ ಮತ್ತು ಮಾನವೀಯತೆಯ ನಡುವಿನ ಬಾಂಧವ್ಯವು ಹಳ್ಳಿಗರ ಹೃದಯದಲ್ಲಿ ಅರಳಿತು. ನಿಜವಾದ ಸಂಪತ್ತು ಚಿನ್ನದಲ್ಲಿಲ್ಲ, ಆದರೆ ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಸಮುದಾಯದ ಉಷ್ಣತೆಯಲ್ಲಿದೆ ಎಂದು ಅವರಿಗೆ ನೆನಪಿಸುತ್ತದೆ.